ಕೆಲವೇ ಕ್ಷಣಗಳಲ್ಲಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಸಚಿವ ನಾಗೇಂದ್ರ. ವಾಲ್ಮೀಕಿ ನಿಗಮ ಅವ್ಯವಹಾರ ಪ್ರಕರಣದಲ್ಲಿ ನಾಗೇಂದ್ರ ತಲೆದಂಡ ಫಿಕ್ಸ್ ಆಗಿದ್ದು, ಈ ರಾಜೀನಾಮೆಯ ಬಗ್ಗೆ ಆ ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ ಅಧಿಕೃತ ಹೇಳಿಕೆಯನ್ನು ಕೊಡುವ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟು ವಾಪಸ್ಸಾದ್ರು, ರಾಜೀನಾಮೆ ಕೊಟ್ಟು ಬಂದ್ರು ಅನ್ನುವಂತ ಮಾಹಿತಿಗಳು ಬರ್ತಾ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅದೇ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದ್ರೆ ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ನಾಗೇಂದ್ರ ಜೊತೆ ಮಾತನಾಡ್ತಾ ಇನ್ನೂ ಕೊಟ್ಟಿಲ್ವಾ ಅನ್ನುವಂತ ಮಾತನಾಡ್ತಾರೆ. ಕೊಂಚ ಗೊಂದಲ ಮೂಡಿಸ್ತಾರೆ. ಈಗ ನೋಡಿದ್ರೆ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ನಾಗೇಂದ್ರ. ಕೆಲವೇ ಕ್ಷಣಗಳಲ್ಲಿ ನಾಗೇಂದ್ರ ಸುದ್ದಿಗೋಷ್ಠಿ ವಿಧಾನಸೌಧದಲ್ಲಿ ನಡೆಯಲಿದ್ದು, ಆ ಸುದ್ದಿಗೋಷ್ಠಿಯಲ್ಲಿ ತಮ್ಮ ರಾಜೀನಾಮೆಯ ಬಗ್ಗೆ ಅಧಿಕೃತವಾದಂತಹ ಹೇಳಿಕೆಯನ್ನು ನಾಗೇಂದ್ರ ಕೊಡುವ ಸಾಧ್ಯತೆ ಇದೆ. ಭಾರಿ ಒತ್ತಡದ ಬೆನ್ನಲ್ಲೇ ನಾಗೇಂದ್ರ ತಲೆದಂಡ. ರಾಜೀನಾಮೆ ಬಗ್ಗೆ ಅಧಿಕೃತ ಹೇಳಿಕೆಯನ್ನ ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ ನೀಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣದಲ್ಲಿ ಸರ್ಕಾರಕ್ಕೆ ಬಹಳ ದೊಡ್ಡ ಮುಜುಗರವನ್ನ ತಂದಿದೆ ಈ ಪ್ರಕರಣ. ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಫಿಕ್ಸ್ ಅಂತಲೇ ಹೇಳಲಾಗಿತ್ತು. ಈಗಾಗಲೇ ಕೊಟ್ಟು ಬಂದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಡಿಸಿಎಂ ಕೂಡ ಅಂತದ್ದೇ ಹೇಳಿಕೆ ಕೊಟ್ಟಿದ್ರು. ಈಗ ನೋಡಿದ್ರೆ ಕೊಂಚ ಗೊಂದಲಗಳಿದೆ. ಅಥವಾ ಈ ಪ್ರೆಸ್ ಮೀಟ್ ಮೂಲಕ ತಮ್ಮ ರಾಜೀನಾಮೆಯ ಬಗ್ಗೆ ಅಧಿಕೃತ ಹೇಳಿಕೆಯನ್ನು ಕೊಡುವಂತಹ ಪ್ಲಾನಿಂಗ್ ನಾಗೇಂದ್ರ ಅವರದ್ದ ಹೇಗೆ ಅಂತ? ಪ್ರತಿಮಾ, ಈಗ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಖಚಿತ ಅನ್ನೋದು ಸ್ಪಷ್ಟ. ಆದರೆ ಈಗ ರಾಜೀನಾಮೆ ಸಲ್ಲಿಸಿದ್ದಾರಾ ಅಥವಾ ಸುದ್ದಿಗೋಷ್ಠಿ ನಡೆಸಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಆದರೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಭಾವಿಸಿದ್ದು ರಾಜೀನಾಮೆಯನ್ನು ಸಲ್ಲಿಸೋದಕ್ಕೆ ಹೋಗಿದ್ದಾರೆ ಅನ್ನುವಂತಹ ಭಾವನೆ ಇತ್ತು. ಆದರೆ ಈಗ ಬಂದಿರುವಂಥ ಮಾಹಿತಿ, ಮುಖ್ಯಮಂತ್ರಿಗಳ ಬಳಿ ಹೋದಂಥ ಸಂದರ್ಭದಲ್ಲಿ ನಾನು ರಾಜೀನಾಮೆ ಸಲ್ಲಿಸ್ತೀನಿ, ನಾಳೆ ಒಂದು ಕಾಲಾವಕಾಶ ಕೊಡಿ ಒಂದು ದಿನ ಅನ್ನುವಂಥದ್ದನ್ನು ಹೇಳಿದಂಥ ಕಾರಣ ಏನು ಅಂದರೆ ಇವತ್ತು ಅಮಾವಾಸ್ಯೆ ಇದೆ, ಹಾಗಾಗಿ ಇವತ್ತು ನನಗೆ ರಾಜೀನಾಮೆ ಸಲ್ಲಿಸೋದಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಒಂದು ದಿನ ಸಮಯಾವಕಾಶ ಕೊಡಿ, ನಾಳೆ ನಾನು ರಾಜೀನಾಮೆ ಸಲ್ಲಿಸ್ತೀನಿ ಅಂತ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಒಪ್ಪಿಲ್ಲ. ಕಾರಣ ಬಿಜೆಪಿಗಾಗಲೇ ರಾಜಭವನದ ಕದ ತಟ್ಟಿದ್ದಾರೆ, ದೂರು ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಒಂದು ವೇಳೆ ರಾಜಭವನದಿಂದ ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಶನ್ ಕೇಳುವಂಥ ಪರಿಸ್ಥಿತಿ ಎದುರಾದರೆ ನಾವು ಉತ್ತರ ಕೊಡೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ, ಹಾಗಾಗಿ ರಾಜೀನಾಮೆ ಸಲ್ಲಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಂಜೆ 5:44 ಅಮಾವಾಸ್ಯೆ ಎಂಡ್ ಆಗ್ತಾ ಇದೆ. ಹಾಗಾಗಿನೇ ನಾಗೇಂದ್ರ ಅವರು 7:30 ಹಾಗಿದ್ರೆ ವಾಪಸ್ ಬರ್ತೀನಿ ಎನ್ನುವಂತಹ ಮಾತನ್ನು ಹೇಳಿ ವಾಪಸ್ ಬಂದಿದ್ದಾರೆ. ಈಗ ಸುದ್ದಿಗೋಷ್ಠಿಯಲ್ಲಿ ಸುದೀರ್ಘವಾಗಿ ಅವರ ಹಿಂದಿನ ವಾದ ಕೂಡ ಅದೇ ಇತ್ತು. ಇಡೀ ಪ್ರಕರಣದಲ್ಲಿ ನಂದೇನು ಪಾತ್ರ ಇಲ್ಲ, ನನ್ನ ಗಮನಕ್ಕೆ ಬರೆದಿರ್ತಕ್ಕಂಥದ್ದು ಇದು ಅಧಿಕಾರಿಗಳ ಹಂತದಲ್ಲಿ ನಡೆದಿರುವಂತಹ ವಿಚಾರ ಅನ್ನೋದನ್ನು ಪದೇ ಪದೇ ನಾಗೇಂದ್ರ ಅವರು ಹೇಳ್ತಿದ್ರು. ಬಹುಶಃ ಈಗಲೂ ಅಂಥದ್ದೇ ಒಂದು ಆರ್ಗ್ಯುಮೆಂಟ್ ಅವರದ್ದಾಗಿರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ನನ್ನ ಗಮನಕ್ಕೆ ಬರದೆ ಇದೆಲ್ಲವೂ ಕೂಡ ನಡೆದಿದೆ ಅನ್ನೋದನ್ನು ಕೂಡ ತಿಳಿಸೋರಿದ್ದಾರೆ. ಜೊತೆಗೆ ಈ ಪ್ರಕರಣ ನನ್ನ ಗಮನಕ್ಕೆ ಬಂದ ಮೇಲೆ ಸರ್ಕಾರಕ್ಕೆ ನಾನೇ ತನಿಖೆಗೆ ಒತ್ತಾಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಲ್ಲದೆ ನನ್ನ ಪಾತ್ರ ಇಲ್ಲದೇ ಇದ್ರೂ ಕೂಡ ಈಗ ಸಿಬಿಐ ತನಿಖೆಗೆ ಮುಂದಾಗಿರುವಂಥದ್ದು ಇರ್ಬೋದು, SIT ಕೂಡ ತನಿಖೆಗೆ ಮುಂದಾಗಿದೆ. ಇಂಥ ಸಂದರ್ಭದಲ್ಲಿ ನಾನು ಅಧಿಕಾರದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ. ಹಾಗಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ಗೌರವ ಉಳಿಸಬೇಕು. ಆ ಕಾರಣಕ್ಕಾಗಿ ಸ್ವಯಂ ಪ್ರೇರಿತವಾಗಿ ನಾನು ರಾಜೀನಾಮೆ ತೀರ್ಮಾನವನ್ನು ಮಾಡಿದ್ದೀನಿ. ನನ್ನ ರಾಜೀನಾಮೆಗೆ ಯಾರು ಒತ್ತಾಯ ಮಾಡಿಲ್ಲ ಅನ್ನೋದನ್ನು ಕೂಡ ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸ್ತಾರೆ. ಅಂತಿಮವಾಗಿ ಇವತ್ತು 7:30 ಮತ್ತೊಮ್ಮೆ ಬರ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ರಾಜೀನಾಮೆ ಸಲ್ಲಿಸುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಪ್ರತಿಮಾ, ಎಸ್ ಮಾರುತೇಶ್, ಈ ಬಗ್ಗೆ ಡೀಟೇಲ್ಸ್ ನಾನು ಪಡಿತಾ ಹೋಗ್ತೀನಿ. ಯಾಕಂದ್ರೆ ಹಾಗೆ ಸಂಪರ್ಕದಲ್ಲಿ ಬಹಳಷ್ಟು ಗೊಂದಲ ಮೂಡಿಸ್ತು ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರ. ರಾಜೀನಾಮೆಯನ್ನ ಕೊಟ್ಟಿಲ್ಲ ಅಂತ ನಾಗೇಂದ್ರ ಹೇಳ್ತಾ ಇದ್ದಾರೆ, ರಾಜೀನಾಮೆ ಕೊಟ್ಟರು ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಆ ಸುದ್ದಿಗೋಷ್ಠಿಯನ್ನೇನು ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ರು. ಆ ವೇಳೆ ನಾಗೇಂದ್ರ ಅವರಿಂದ ದೂರವಾಣಿ ಕರೆ ಬರುತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಆಗ ಡಿಸಿಎಂ ಪ್ರಶ್ನಿಸ್ತಾರೆ, ನೀನಿನ್ನೂ ರಾಜೀನಾಮೆ ಕೊಟ್ಟಿಲ್ವಾ ಅಂತ. ಮಾಧ್ಯಮಗಳಿಗೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟೆ ಅಂತ ಡಿಸಿಎಂ ನುಡಿತಾರೆ. ಅಂಥದ್ದೊಂದು ಕಾನ್ವರ್ಸೇಷನ್ ನಡೀತು ಆ ಸಂದರ್ಭದಲ್ಲಿ. ಈಗ ಸಂಜೆ 4:30 ಸುದ್ದಿಗೋಷ್ಠಿ ನಡೆಸಿ ರಾಜೀನಾಮೆಯನ್ನ ಘೋಷಣೆ ಮಾಡೋದಕ್ಕೆ ಸಚಿವ ನಾಗೇಂದ್ರ ಮುಂದಾಗಿದ್ದು, ರಾತ್ರಿ 7:30 ಸಿಎಂ ಭೇಟಿಯಾಗಿ ರಾಜೀನಾಮೆಯನ್ನ ನಾಗೇಂದ್ರ ಸಲ್ಲಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಪಡೆಯೋಣ. ಇನ್ನೂ ಮಾಡಿಲ್ವ? ನನಗೆ ಪ್ರೆಸ್ ಅವ್ರು ಹೇಳಿದ್ರು ನಾನೇ ಮಾಡಿದ್ದೆ ಅಂತೇಳಿ. ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರಾದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ
ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನಂಗೆ ತಿಳಿಸ್ತಾ ಇದ್ದಾರೆ. ಹಾಂ ಹೇಳಿ ನಾಗೇಂದ್ರ. ಹಾಂ ನಾಲ್ಕೂವರೆ ಓಕೆ ಆಗಲಿ ಗುಡ್ ಗುಡ್ ಮಾಡಿ 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 ಓಕೆ. ಎಲ್ಲಿಗೆ ಅಲ್ಲಿಗೆ ಸಿ ಎಂ ಮನೆಗೆ ಬರ್ತೀನಿ ಬಿಡಿ. ಓಕೆ 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 ಹಾಂ ಹೇಳಿ ನಾಗೇಂದ್ರ. ಹಾಂ ನಾಲ್ಕೂವರೆ ಓಕೆ ಆಗಲಿ ಗುಡ್ ಗುಡ್ ಮಾಡಿ 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 ಓಕೆ. ಎಲ್ಲಿಗೆ ಅಲ್ಲಿಗೆ ಸಿ ಎಂ ಮನೆಗೆ ಬರ್ತೀನಿ ಬಿಡಿ. ಓಕೆ ಎಸ್ ಸಿ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ನೀಡ್ತಾರೆ ಮಾರುತೇಶ್, ನಮ್ಮ ರಿಪೋರ್ಟರ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಾವು ಕಾನ್ವರ್ಸೇಷನ್ ಗಮನಿಸಿದ್ವಿ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಆರಂಭದಲ್ಲಿ ಅವರು ಸ್ವಯಂ ಪ್ರೇರಿತವಾಗಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರು. ನಂತರ ಮಾಧ್ಯಮಗಳ ಮೇಲೆ ಹೇಳಿದ್ರು, ನೀವು ಹೇಳಿದ್ರಿ ನಾನು ಆ ಉತ್ತರವನ್ನ ಕೊಟ್ಟೆ, ಆದ್ರೆ ಕೊಟ್ಟಿಲ್ಲಂತೆ ಇನ್ನೂ ಕೂಡ ನಾಗೇಂದ್ರ ಕೊಡ್ತಾರಂತೆ ರಾಜೀನಾಮೆಯನ್ನ, ಅಧ್ಯಕ್ಷನಾಗಿ ನನಗೆ ಅದನ್ನ ತಿಳಿಸಿದ್ದಾರೆ ಎನ್ನುವಂತ ಮಾಹಿತಿಯನ್ನು ಕೊಟ್ಟರು. ಬಹಳ ಗೊಂದಲ ಮೂಡಿಸ್ತು. ಯಾಕೋ ಕಮ್ಯುನಿಕೇಶನ್ ಗ್ಯಾಪ್ ಆಯ್ತಾ, ಅಥವಾ ಗೊಂದಲದಲ್ಲಿ ಖುದ್ದು ನಾಗೇಂದ್ರ ಇದ್ರ, ಹಾಗಾಗಿ ಕೊಡ್ತಾರೋ ಕೊಡಲ್ವೋ ಅನ್ನುವಂತಹ ಗೊಂದಲಗಳು ಡಿ.ಸಿ.ಎಂಗೂ ಕೂಡ ಮೂಡ್ತಾ ಏನ್ ನಡೀತು ಅಂತ? ಪ್ರತಿಮಾ, ನಾಗೇಂದ್ರ ಅವರು ಈ ರಾಜೀನಾಮೆಯ ಪ್ರಕರಣವನ್ನು ಇನ್ನೂ ಒಂದೆರಡು ದಿನಗಳ ಕಾಲ ಎಳೆಯುವಂತಹ ಸೂಚನೆಯಲ್ಲಿದ್ದರು. ಆದರೆ ರಾತ್ರಿ ನಡೆದಂಥ ಸಭೆಯಲ್ಲಿ ಹೋಮ್ ಮಿನಿಸ್ಟರ್ ಕೂಡ ಇದ್ದರು, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಇದ್ದರು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆದಂಥ ಸಭೆಯಲ್ಲಿ ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟಿದ್ದರು. ನಾಳೆ ಮಧ್ಯಾಹ್ನ ತನಕ ಕಾಯ್ತೀವಿ, ಅಷ್ಟರೊಳಗೆ ರಾಜೀನಾಮೆಯನ್ನು ಸಲ್ಲಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟೇ ಕಳಿಸಿದ್ರು. ಇವತ್ತು ರಾಜೀನಾಮೆ ಕೊಡಬೇಕಾಗಿದ್ದಂಥ ನಾಗೇಂದ್ರ ಅವರು ಇವತ್ತು ಅಮಾವಾಸ್ಯೆ ಇದೆ, ಬೇಡ ನಾಳೆಗೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಮುಂದುವರಿಸ್ತಾ ಇದ್ರು. ನಿನ್ನೆ ಆದಂಥ ಮಾತುಕತೆಗೆ ಬದ್ಧ ಆಗಿರ್ತಾರೆ ಅನ್ನುವ ಕಾರಣಕ್ಕಾಗಿ ಸಿ.ಎಂ ಆಫೀಸಿಂದಲೂ ಕೂಡ, ಅಂದರೆ ಮುಖ್ಯಮಂತ್ರಿಗಳು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಕರೆದು ಮಾತನಾಡಿದ್ದೀನಿ ಅಂತ ಹೇಳಿ ರಾಜೀನಾಮೆ ಕೇಳಿದ್ದೀನಿ ಅಂತ ಅರ್ಥನ ಅನ್ನುವಂಥ ಮಾತನ್ನು ಹೇಳಿದರು. ಬಹಿರಂಗವಾಗಿ ಎಲ್ಲೂ ಕೂಡ ಖಚಿತಪಡಿಸಿರಲಿಲ್ಲ ಯಾರು. ಆದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಾತನಾಡುವಂಥ ಸಂದರ್ಭದಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ರೆ, ಡಿ.ಸಿ.ಎಂ ಅವರೇ ಮೊದಲು ನಾಗೇಂದ್ರ ಅವರ ರಾಜೀನಾಮೆಯನ್ನು ಖಚಿತಪಡಿಸಿದ್ದು. ಹಾಗಾಗಿ ಅವರು ಮಧ್ಯಾಹ್ನದಷ್ಟೊತ್ತಿಗೆ ಕೊಟ್ಟಿರಬಹುದು ಅನ್ನುವಂಥ ಕಾರಣಕ್ಕಾಗಿ ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಆ ರೀತಿ ಮಾತನಾಡಿದ್ದಾರೆ. ಕೊನೆಗೆ ಒಂದು ಕ್ಲಾರಿಫಿಕೇಶನ್ ತಗೊಳ್ಳುವಂಥ ಸಲುವಾಗಿ ಸುದ್ದಿಗೋಷ್ಠಿ ನಡೆಸ್ತಿರುವಂಥ ಸಂದರ್ಭದಲ್ಲೇ ಡಿ.ಸಿ.ಎಂ ನಾಗೇಂದ್ರ ಅವರಿಗೆ ದೂರವಾಣಿ ಕರೆ ಮಾಡಿ ಇನ್ನೂ ರಾಜೀನಾಮೆ ಕೊಟ್ಟಿಲ್ವಾ ಅನ್ನುವಂಥ ಪ್ರಶ್ನೆಯನ್ನೇ ಎತ್ತಿದ್ರು. ಅಲ್ಲಿಯ ತನಕ ರಾಜೀನಾಮೆಯ ವಿಚಾರದ ಬಂದರೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಖಚಿತತೆ ಡಿ.ಸಿ.ಎಂ ಅವ್ರಿಗೂ ಕೂಡ ಇರಲಿಲ್ಲ. ಆ ಕಾರಣಕ್ಕಾಗಿ ಒಂದಷ್ಟು ಗೊಂದಲ ಆಗಿದೆ. ಆದರೆ ಮುಖ್ಯಮಂತ್ರಿಗಳ ಭೇಟಿಗೆ ಹೋಗಿ ಬಂದ ಮೇಲೆ ಅಮಾವಾಸ್ಯೆಯ ಕಾರಣವನ್ನು ಹೇಳಿದರು. ಯಾಕಂದರೆ ಅವರು ಇದನ್ನೆಲ್ಲ ನಂಬ್ತಾರೆ. ಈ ಪ್ರಕರಣ ಆದಮೇಲೆ ಪ್ರತ್ಯಂಗಿರ ಹೋಮ ಕೂಡ ಮಾಡಿಸುವಂಥ ಪ್ಲಾನನ್ನು ಮಾಡ್ಕೊಂಡಿದ್ರು ಮುಖ್ಯಮಂತ್ರಿಗಳು. ನೀವು ಬಳ್ಳಾರಿಗೆ ಹೋಗಕೂಡದು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ರು ನಾಗೇಂದ್ರ ಅವರಿಗೆ. ಸೊ ಈ ಕಾರಣಕ್ಕಾಗಿ ಒಂದಷ್ಟು ಮುಂದೂಡುವಂಥ ಪ್ರಯತ್ನದಲ್ಲಿ ನಾಗೇಂದ್ರ ಅವರಿದ್ದರು. ಆ ಕಾರಣಕ್ಕಾಗಿ ಒಂದಷ್ಟು ಕನ್ಫ್ಯೂಷನ್ ಡಿ.ಸಿ.ಎಂ ಅವ್ರಿಗೂ ಶುರುವಾಗಿ, ಅಂದರೆ ಅವರಲ್ಲೂ ಗೊಂದಲ ಉಂಟಾಗಲಿಕ್ಕೆ ಕಾರಣ ಆಯಿತು ಅಂತ ಅನಿಸುತ್ತೆ. ಈಗ ಭೇಟಿಗೆ ಹೋದ್ಮೇಲೆ ಅನಿವಾರ್ಯವಾಗಿ ನಿನ್ನೆ ರಾತ್ರಿ ಸೂಚನೆ ಕೊಟ್ಟಿದ್ರಿಂದ ಇವಾಗ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದನ್ನೇ ಎಲ್ಲರೂ ಭಾವಿಸಿದ್ರು. ಈಗಲೂ ಹೋದಾಗಲೂ ಕೂಡ ಅಮಾವಾಸ್ಯೆಯ ಕಾರಣವನ್ನು ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಅದನ್ನು ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ಕಾರಣ ಏನು ಅಂದರೆ, ರಾಜಭವನಕ್ಕೆ ಆಗಲೇ ಬಿಜೆಪಿ ದೂರು ಕೊಟ್ಟು ಮನವಿ ಮಾಡಿಕೊಂಡಿದ್ದಾರೆ. ರಾಜಭವನದಿಂದ ಏನಾದರೂ ಕ್ಲಾರಿಫಿಕೇಶನ್ ಕೊಡಿದ್ರೆ ಸಮರ್ಥವಾಗಿ ಉತ್ತರವನ್ನು ಕೊಡೋದಕ್ಕೂ ಕೂಡ ಯಾವುದೇ ಅವಕಾಶಗಳು ನಮ್ಮ ಬಳಿ ಇಲ್ಲ. ಹಾಗಾಗಿ ರಾಜೀನಾಮೆ ಸಲ್ಲಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ದಾಗ ನಾಗೇಂದ್ರ ಅವರಿಗೆ ಮತ್ತೊಂದು ಆಪ್ಷನ್ ಇರಲಿಲ್ಲ. ಹಾಗಾಗಿ 5:44 ತನಕ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಮುಗಿದ ಮೇಲೆ 7:30 ಮತ್ತೆ ವಾಪಸ್ ಆಗ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಈಗ 4:45 ಒಂದು ಸುದ್ದಿಗೋಷ್ಠಿಯನ್ನೇ ಕರೆದಿದ್ದಾರೆ. ಇಡೀ ಪ್ರಕರಣದ ಬಗ್ಗೆ ನನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನು ಹೇಳೋದ್ರ ಮೂಲಕ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಧಕ್ಕೆ ಆಗಬಾರ್ದು, ಗೌರವಕ್ಕೆ ಧಕ್ಕೆ ಉಂಟು ಮಾಡಬಾರ್ದು ಅನ್ನುವ ಕಾರಣಕ್ಕಾಗಿ ನಾನೇ ಸ್ವಯಂ ಪ್ರೇರಿತವಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ ಅನ್ನುವಂಥದ್ದನ್ನು ಹೇಳೋದ್ರ ಮೂಲಕ ರಾಜೀನಾಮೆಯನ್ನು ಘೋಷಣೆ ಮಾಡಿ ಆ ನಂತರ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಪ್ರತಿಮಾ, ಮಾರುತೇಶ್, ಅದೇ ಸ್ವಯಂ ಪ್ರೇರಿತ ಅಲ್ಲ, ಬೇರೆ ಯಾವುದೇ ದಾರಿ ಇಲ್ಲದೆ ಅನಿವಾರ್ಯವಾಗಿ ಈಗ ಖುದ್ದು ಸಿಎಂ ಸೂಚನೆ ಕೊಟ್ಟ ಬೆನ್ನಲ್ಲೇ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಾಗೇಂದ್ರ ಅವರು ಹಾಗೆ ನೋಡ್ತಾ ಹೋದ್ರೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಒಂದು ಕಡೆ ಮುಜುಗರ, ಮತ್ತೊಂದೆಡೆ ನಡುಕ ಶುರುವಾಗಿದೆ. ಯಾಕಂದ್ರೆ ಡಿ.ಸಿ.ಎಂ ಕೂಡ ಹೇಳ್ತಾ ಇದ್ರು ಎಲ್ಲಾ ನಿಗಮದ ಅಧ್ಯಕ್ಷರನ್ನ ಕರೆದು ಮಾತನಾಡ್ತೀನಿ ಅಂತ. ಅಂದ್ರೆ ಇನ್ಯಾವುದೋ ಹಗರಣ ಹೊರ ಬಂದ್ಬಿಟ್ರೆ ಅನ್ನುವಂಥ ಒಂದು ಭಯ, ಆತಂಕ ಸರ್ಕಾರವನ್ನು ಕಾಡ್ತಾ ಇದೆಯಾ ಈ ಪ್ರಕರಣದಿಂದಾಗಿ ಅಂತ? ಪ್ರತಿಮಾ, 3 ಆಂಗಲ್ನಿಂದ ಈ ಪ್ರಕರಣ, ಅಂದರೆ ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ಈ ಕುಣಿಕೆ ಸರ್ಕಾರದ ಪಾಲಿಗೆ ಮತ್ತಷ್ಟು ಟೈಟ್ ಆಗ್ತಾ ಹೋಗ್ತಾ ಇದೆ. ಒಂದು ಕಡೆ ಸಿಬಿಐ ಈಗಾಗಲೇ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ, ಅವರು ತನಿಖೆ ಮುಂದುವರಿಸಿದ್ದಾರೆ. ನಾಳೆ ಸಿಬಿಐ ತನಿಖೆ ಆದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಪತ್ರ ಬರೀತಾರೆ, ಈ ಪ್ರಕರಣವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ, ನಿಮ್ಮ ಬಳಿ ಆಗಿರ್ತಕ್ಕಂಥ ತನಿಖಾ ವರದಿಯನ್ನು ನಮಗೆ ಸಲ್ಲಿಸಿ ಅನ್ನುವಂಥ ಮನವಿಯನ್ನು ನಿಶ್ಚಿತವಾಗಿಯೂ ಸಿಬಿಐ ಮಾಡುತ್ತೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಪ್ರತಿಪಕ್ಷವಾಗಿರುವಂಥ
ಬಿಜೆಪಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಪಾದಯಾತ್ರೆ ಮೂಲಕ ರಾಜಭವನದ ಕದ ತಟ್ಟಿ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ತಲೆದಂಡಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇತ್ತು. ಇದು ಇನ್ನೊಂದು ಕಡೆ ಇಡಿ ಈ ಪ್ರಕರಣವನ್ನ ತನಿಖೆ ನಡೆಸೋದು ಸೂಕ್ತ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಮುಖಂಡರಾಗಿರುವಂಥ NR ರಮೇಶ್ ಇಡಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಇಡಿ ಕೂಡ ನಾಳೆ ಪ್ರಕರಣ ದಾಖಲಿಸಿಕೊಂಡು ಈ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾದ್ರೆ ಸರ್ಕಾರದ ಪಾಲಿಗೂ ಒಂದು ದೊಡ್ಡ ಮುಜುಗರ ಆಗುತ್ತೆ. ಯಾಕಂದ್ರೆ ನಾಳೆ ನಾಗೇಂದ್ರ ಅವ್ರಿಗೂ ನೋಟಿಸ್ ಕೊಡ್ತಾರೆ, ಇಲಾಖೆ ಈ ನಿಗಮದ ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಕೊಡ್ತಾರೆ. ಕೊನೆಗೆ ಇದು ಸರ್ಕಾರದಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥದ್ದು ಅರಿವು ಕೂಡ ಮುಖ್ಯಮಂತ್ರಿಗಳಿಗೆ ಇತ್ತು. ಆ ಕಾರಣಕ್ಕಾಗಿ ಇದು ಸ್ವಯಂ ಪ್ರೇರಿತ ಅನ್ನೋದಕ್ಕಿಂತ ರಾಜೀನಾಮೆ ಪಡೆಯುವುದು ಸರ್ಕಾರಕ್ಕೂ ಕೂಡ ಅನಿವಾರ್ಯ ಆಗಿತ್ತು. ಆ ಕಾರಣಕ್ಕಾಗಿ ರಾಜೀನಾಮೆ ಪಡೆಯುವಂತ ಸೂಚನೆಯನ್ನ ಸಿದ್ದರಾಮಯ್ಯ ರಾತ್ರಿ ನಡೆದಂತ ಸಭೆಯಲ್ಲಿ ಕೊಟ್ಟು ಕಳಿಸಿರುವಂತದ್ದು. ಪ್ರತಿಮಾ ಮಾರುತೇಶ್, ಈಗ ಸಚಿವರ ತಲೆದಂಡವಾಗತ್ತೆ, ರಾಜೀನಾಮೆ ಅವ್ರು ಘೋಷಣೆ ಮಾಡ್ತಾರೆ, ರಾಜೀನಾಮೆಯನ್ನ ಕೊಡ್ತಾರೆ, ಅದು ಒಂದು ಭಾಗ. ಆದ್ರೆ ವಿಪಕ್ಷವಾಗಿ ಬಿಜೆಪಿ ಅಲ್ಲಿಗೆ ಸುಮ್ಮನೆ ಕೂರೋದಿಲ್ಲ. ಸಿಎಂ ಸಿದ್ದರಾಮಯ್ಯವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹಗಳನ್ನ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ಕೇವಲ ಸಚಿವರ ಪಾತ್ರ ಅಷ್ಟೇ ಅಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ, ಇಡೀ ಸರ್ಕಾರವೇ ಇದರಲ್ಲಿ ಭಾಗಿಯಾಗಿದೆ ಅನ್ನುವಂಥ ಅರ್ಥದಲ್ಲಿ ಆರೋಪ ಮಾಡ್ತಾ ಇದೆ. ಹಾಗಾಗಿ ಆರೋಪ ದೊಡ್ಡದಾದಂತೆ ಸಂಕಷ್ಟ ಕೂಡ ಸರ್ಕಾರದ ಪಾಲಿಗೆ ದೊಡ್ಡದಾಗತ್ತಾ? ಸ್ಪಷ್ಟನೆ ಕೊಡೋದೇ ಕೆಲಸ ಆಗತ್ತಾ ಸರ್ಕಾರದ ಪಾಲಿಗೆ ಅಂತ? ಅದೇ ಈಗ ಇಲ್ಲಿಯ ತನಕ ಅವಕಾಶ ಮಾಡಿಕೊಡೋದಕ್ಕೆ ಕಾರಣ ಸರ್ಕಾರ ನಡೆದುಕೊಂಡಂಥ ರೀತಿ. ಯಾಕಂದರೆ ಆರಂಭದಲ್ಲೇ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿದಂಥ ಸಂದರ್ಭದಲ್ಲಿ ಕ್ವಿಕ್ಕಾಗಿ ಒಂದು ಮೀಟಿಂಗ್ ಮಾಡಿದಂಥ ಸಿದ್ದರಾಮಯ್ಯನವರು ಇದು CBI ತನಕ ಹೋಗೋದಿಲ್ಲ, ನಮ್ಮ ಹಂತದಲ್ಲೇ ಇದನ್ನು ಇತ್ಯರ್ಥ ಮಾಡ್ಬೋದು, SITಯನ್ನು ರಚನೆ ಮಾಡುವಂಥ ಆಲೋಚನೆ ಕೂಡ ಸರ್ಕಾರಕ್ಕೆ ಇರಲಿಲ್ಲ. CID ಮೊದಲು ಈ ಪ್ರಕರಣದ ತನಿಖೆಯನ್ನು ಶುರು ಮಾಡಿತ್ತು. ಆ ಹಂತದಲ್ಲೇ ಒಂದು ಕ್ರಮ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಅದು ಆಗಲಿಲ್ಲ. ಆದರೆ ವಿಪಕ್ಷಗಳು ಯಾವಾಗ ಈ ಹೋರಾಟವನ್ನು ಜೋರು ಮಾಡ್ತು ಆಗ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಸರ್ಕಾರ ಮಾಡ್ತು. CBIಗೆ ದೂರು ಕೊಟ್ಟ ಮೇಲೂ ಕೂಡ CBI ಇದರಲ್ಲಿ ಎಂಟ್ರಿ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ FIR ಅನ್ನು ಕೂಡ ದಾಖಲು ಮಾಡಿರಲಿಲ್ಲ. ಜೊತೆಗೆ ಅವರು ಕಾನೂನಾತ್ಮಕವಾಗಿ ನಮ್ಮ ಇಂಟರ್ಫಿರೆನ್ಸ್ ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದನ್ನು ನೋಡೋದಕ್ಕೆ ಅವರು ಒಂದು ವಾರ ಬಹುಶಃ ಕಾದ್ರು. ಯಾವಾಗ CBI FIR ದಾಖಲಾಯಿತು, ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೆ ಅಲ್ಲಿಂದ ಈ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಹೋಯಿತು. ಹಾಗಾಗಿನೇ ಈ ಪ್ರಕರಣದಲ್ಲಿ ರಾಜೀನಾಮೆ ಪಡೆಯದ ಹೊರತು ಬೇರೆ ಅನಿವಾರ್ಯ ಇಲ್ಲ. ಕಾರಣ ನಾಳೆ CBI ಬಂದ ಮೇಲೆ ನಾಗೇಂದ್ರ ಅವರ ಈ ಪ್ರಕರಣ ನಾಳೆ ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ಬೋದು. ಯಾವ ಕಾರಣಕ್ಕಾಗಿ ಈ ಹಣವನ್ನು ಇಷ್ಟೊಂದು ಬೃಹತ್ ಹಣವನ್ನು ವರ್ಗಾಯಿಸಲಾಯಿತು, ಇದು ತೆಲಂಗಾಣದ ಚುನಾವಣಾ ಖರ್ಚಿಗೂ ಕೂಡ ಬಳಕೆಯಾಗಿದೆ ಅನ್ನುವಂಥ ಆರೋಪಗಳಿದೆ. ನಾಳೆ CBI ಉದ್ದೇಶಪೂರ್ವಕವಾಗಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಕೂಡ ಇದರಲ್ಲಿತ್ತು, CM DCM ಅವರ ಪಾತ್ರ ಕೂಡ ಇದರಲ್ಲಿತ್ತು ಅನ್ನುವಂತಹ ವಿಚಾರಗಳನ್ನು ಹೆಚ್ಚು ಪ್ರಸ್ತಾಪ ಮಾಡಿದರೆ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ. ಹಾಗಾಗಿನೇ ಈ ಆ ಹಂತಕ್ಕೆ ಹೋಗೋದು ಬೇಡ ಅನ್ನುವ ಕಾರಣಕ್ಕಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯೋದು ಸರ್ಕಾರಕ್ಕೆ ಅನಿವಾರ್ಯ ಆಗಿತ್ತು. ಆ ಕಾರಣಕ್ಕಾಗಿ ಈ ನಿರ್ಧಾರಗಳು ಆಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.